ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಯು ಕುಕಿಂಗ್ ವಿಲೇಜ್ಗೆ ಸ್ವಾಗತ. ಇವತ್ತು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಹಬ್ಬ ಎಳಮಾವಾಸ್ಯೆಗೆ ಮಾಡಿಕೊಳ್ಳುವ ಬಜ್ಜಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ವಿಡಿಯೋ ಕೊನೆಯವರೆಗೂ ನೋಡಿ, ನಿಮಗೆ ಅರ್ಥವಾಗುತ್ತದೆ. ಒಂದು ಸಲ ಈ ರೆಸಿಪಿ ಮಾಡಿಕೊಳ್ಳಿ. ಇದಕ್ಕೆ ಬೇಕಾಗುವ ಸಾಮಾನು: ಮೊದಲು ನೆನೆಸಿರೋ ಕಡಲೆಕಾಳು, ಅವರೆಕಾಳನ್ನು ತೆಗೆದುಕೊಳ್ಳಿ. ನಂತರ ಇದಕ್ಕೆ ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ನೋಡಿ, ಕರಿಬೇವಿನ ಸೊಪ್ಪು, ಉಳ್ಳಾಗಡ್ಡಿ ಸೊಪ್ಪು, ಈ ರೀತಿದು ಅರ್ಧ kg ಉಳ್ಳಾಗಡ್ಡಿ ಸೊಪ್ಪಿದೆ. ಈ ರೀತಿ ತೆಗೆದುಕೊಳ್ಳಿ. ಹಸಿ ಅಲ್ಲ ಹಾಗೂ ಬೆಳಗಡ್ಡಿಯನ್ನು ತೆಗೆದುಕೊಳ್ಳಿ. ನಂತರ ಹುಣಸೆಕಾಯಿ, ಹಸಿ ಹುಣಸೆಕಾಯಿಯಿಂದನೇ ಈ ಬಜ್ಜಿ ಮಾಡುವುದು ತುಂಬ ಟೇಸ್ಟಿಯಾಗಿ ಇರುತ್ತೆ. ಹಾಗೂ ಮೆಂತ್ಯ ಸೊಪ್ಪು, ಮಾಮೂಲಿ ಅರಿಶಿನ, ಖಾರ, ಉಪ್ಪು ಇದನ್ನೆಲ್ಲ ಬೇಕಾಗುತ್ತೆ. ಕುಕ್ಕರ್ನಲ್ಲಿ ಮೊದಲು ಕಡಲೆಕಾಳು ಹಾಗೂ ಅವರೆಕಾಳನ್ನು ಹಾಕಿಕೊಳ್ಳಿ. ಅದು ಮುಳುಗುವಷ್ಟು ನೀರನ್ನು ಹಾಕಿ ಸುಮಾರು 4ರಿಂದ 5 ವಿಜಿಲ್ ಬರುವವರೆಗೂ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ನೋಡಿ, ಈ ರೀತಿ ನೀರನ್ನು ಹಾಕಿ ತುಂಬ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಕಾಳೆಲ್ಲ ತುಂಬಾ ಮೆತ್ತಗಾಗಿರಬೇಕು. ಇನ್ನೊಂದು ಪಾತ್ರೆಗೆ ಹುಣಸೆಕಾಯಿ ಹಾಕಿಕೊಂಡು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ. ನೋಡಿ, ಈರುಳ್ಳಿಯ ಸೊಪ್ಪೆ ಮಾತ್ರ ತೆಗೆದುಕೊಳ್ಳಬೇಕು, ಉಳ್ಳಾಗಡ್ಡಿಯನ್ನು ತೆಗೆದುಕೊಳ್ಳಬಾರದು. ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ. ಅವು ಬೇಯುವಷ್ಟರಲ್ಲಿ ನಾವು ಉಳ್ಳಾಗಡ್ಡಿ ಸೊಪ್ಪು ಹಾಗೂ ಮೆಂತ್ಯ ಇದನ್ನೆಲ್ಲ ರೆಡಿ ಮಾಡಿಕೊಳ್ಳಬೇಕು. ಇದು ಸುಮಾರು ಅರ್ಧ ಗಂಟೆ 1 ಗಂಟೆಗಳ ಕಾಲ ಟೈಮ್ ತೆಗೆದುಕೊಳ್ಳುತ್ತದೆ. ನೀವು ಸ್ವಲ್ಪ ಮಾಡ್ತಾ ಇದ್ದರೆ ಅರ್ಧ ಗಂಟೆಯಲ್ಲಿ ಆಗುತ್ತೆ. ಸ್ವಲ್ಪ ಜಾಸ್ತಿ ಮಾಡಿಕೊಂಡರೆ 1 ಗಂಟೆ ಬೇಕು. ನೋಡಿ, ಈ ರೀತಿ ಉಳ್ಳಾಗಡ್ಡಿಯನ್ನು ಸಪ್ರೇಟ್ ಮಾಡಿಕೊಳ್ಳಿ. ನಂತರ ಮಿಕ್ಸರ್ ಜಾರ್ನಲ್ಲಿ ಹಸಿಮೆಣಸಿನಕಾಯಿಯನ್ನು ಹಾಕಿಕೊಂಡು ಪೇಸ್ಟ್ ಮಾಡಿಕೊಳ್ಳಬೇಕು. ನಿಮಗೆ ಬೇಕಾದರೆ ಖಾರದ ಪುಡಿ ಹಾಕಿಕೊಂಡು ಮಾಡಿಕೊಂಡರೂ ತುಂಬ ಟೇಸ್ಟಿಯಾಗಿರುತ್ತದೆ. ನೋಡಿ, ನುಣ್ಣಗೆ ರುಬ್ಬಿಕೊಂಡು ಪಕ್ಕಕ್ಕಿಡಿ. ಮೆಂತ್ಯ ಸೊಪ್ಪನ್ನು ಎಲೆ ಮಾತ್ರ ತೆಗೆದುಕೊಳ್ಳಬೇಕು. ನೋಡಿ, ನಾನು ಯಾವ ರೀತಿ ತೆಗಿತಾ ಇದ್ದೀನಿ ಅದೇ ರೀತಿ ನೀವು ತೆಗೆದುಕೊಳ್ಳಿ. ಮೆಂತ್ಯ ಸೊಪ್ಪಿನ ಕಡ್ಡಿ ಹಾಕಕೊಳ್ಳಬೇಡಿ. ಮೆಂತ್ಯ ಸೊಪ್ಪಿನ ಎಲೆ ಮಾತ್ರ ಹಾಕಿಕೊಂಡು ಬಿಡಿಸಿ ಪಕ್ಕಕ್ಕಿಡಿ. ಈಗ ಅಲ್ಲ ಹಾಗೂ ಬೆಳಗಡ್ಡಿಯನ್ನು ತರಿತರಿಯಾಗಿ ಪುಡಿ ಮಾಡಿಕೊಳ್ಳಬೇಕು. ನೋಡಿ, ಈ ರೀತಿ ಕುಟ್ಟಿಕೊಂಡರೆ ನಡೆಯುತ್ತದೆ. ನೋಡಿ, ಕುಟ್ಟಿದ ನಂತರ ಒಂದು ಪ್ಲೇಟ್ನಲ್ಲಿ ತೆಗೆದುಕೊಳ್ಳಿ. ಇದು ತರಿತರಿಯಾಗಿ ಕುಟ್ಟಿಕೊಂಡರೆ ಸಾಕು. ತುಂಬ ಟೇಸ್ಟಿಯಾಗಿ ಈ ಬಜ್ಜಿ ರೆಡಿಯಾಗುತ್ತದೆ. ಇದಕ್ಕೆ ನೀವು ಸ್ವಲ್ಪ ಜಾಸ್ತಿನೇ ಹಾಕಿಕೊಳ್ಳಬೇಕು ಬಜ್ಜಿಗೆ. ಅಲ್ಲ ಬೆಳಗಡ್ಡಿ ಪೇಸ್ಟ್ ಅಂತೂ ಎಷ್ಟು ಇರುತ್ತೆ ಅಷ್ಟು ಟೇಸ್ಟಿಯಾಗಿ ಈ ಬಜ್ಜಿ ಬರುತ್ತದೆ. ನೋಡಿ, ನಾನು ಇಲ್ಲಿ ಸುಮಾರು 4 ಗಡ್ಡಿ ಬೆಳಗಡ್ಡಿಯನ್ನು ಸುಲಿದು ಇಟ್ಟುಕೊಂಡಿದ್ದೀನಿ. ಇಷ್ಟನ್ನೆಲ್ಲ ಕುಟ್ಟಿಕೊಳ್ಳೋಣ. ಇದನ್ನು ಕೂಡ ಸ್ವಲ್ಪ ತರಿತರಿಯಾಗಿ ಕುಟ್ಟಿಕೊಳ್ಳಿ. ಏಕೆಂದರೆ ಮಾರ್ಕೆಟ್ನಲ್ಲಿ ಸಿಗುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತನೂ ಇದು ಮನೆಯಲ್ಲಿ ಕುಟ್ಟಿಕೊಳ್ಳುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ. ಈ ರೀತಿ ಚೆನ್ನಾಗಿ ಕುಟ್ಟಿಕೊಂಡ ನಂತರ ಇದನ್ನು ಅದೇ ಪ್ಲೇಟಿಗೆ ತೆಗೆದುಕೊಳ್ಳಿ. ನಾವು ಬೇಯುವ ತನಕ ಕಡಲೆಕಾಳು ಹಾಗೂ ಅವರೆಯನ್ನು ಕುದಿಯುವ ತನಕ ನಾವು ಇದೆಲ್ಲ ರೆಡಿ ಮಾಡಿ ಇಟ್ಟುಕೊಳ್ಳಬಹುದು. ನೋಡಿ, ಇವಾಗ ಈ ಕಾಳನ್ನೆಲ್ಲ ತುಂಬ ಚೆನ್ನಾಗಿ ಕುದ್ದಿದೆ. ಇದೇ ರೀತಿ ಬೆಂದ ನಂತರ ಗ್ಯಾಸ್ ಆಫ್ ಮಾಡಿಕೊಳ್ಳಬೇಕು. ನೋಡಿ, ಯಾವ ರೀತಿ ಕಾಳು ಬೆಂದಿದೆ. ನೋಡಿ, ಈ ರೀತಿ ಪೇಸ್ಟ್ ಆಗಬೇಕು. ಆ ರೀತಿ ಬೆಂದರೆ ಸಾಕಾಗುತ್ತದೆ. ನೋಡಿ, ಈ ಕಡೆ ಹುಣಸೆಕಾಯಿನೂ ತುಂಬ ಚೆನ್ನಾಗಿ ಬೆಂದಿದೆ. ಹುಣಸೆ ಹಣ್ಣು ತುಂಬ ಚೆನ್ನಾಗಿ ಬೆಂದಿರಬೇಕು. ಇದೇ ರೀತಿ ನೀವು ಬೇಯಿಸಿಕೊಂಡು ಇಟ್ಟುಕೊಳ್ಳಿ. ನೋಡಿ, ಇವಾಗ ಹುಣಸೆ ಹಣ್ಣಿನ ರಸವನ್ನು ತೆಗೆದುಕೊಳ್ಳಬೇಕು. ಗರಂ ಇರೋಕ್ಕೋಸ್ಕರ ಮೊದಲು ಸ್ಪೂನ್ ಸಹಾಯದಿಂದ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೋಸಿಕೊಳ್ಳಿ. ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋಕ್ಕೋಸ್ಕರ ಈ ರೀತಿ ಮಾಡಿಕೊಳ್ಳುವುದು. ನೋಡಿ, ಈ ರೀತಿ ಸೋಸಿಕೊಳ್ಳಿ. ಇವಾಗ
ಇದನ್ನು ಅದೇ ಪಾತ್ರೆಗೆ ಹಾಕಿಕೊಂಡು ಸ್ವಲ್ಪ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಕಿವುಚಿ ಹುಣಸೆ ಹಣ್ಣಿನ ರಸವನ್ನು ತೆಗೆದುಕೊಳ್ಳಬೇಕು. ಈ ಬಜ್ಜಿ ಸುಮಾರು 4-5 ದಿವಸ ಹಾಳಾಗುವುದಿಲ್ಲ. ನಮ್ಮ ಉತ್ತರ ಕರ್ನಾಟಕ ಅಂದರೆ ಬೀದರ್ ಕಡೆಯಂತೂ ಎಲ್ಲರೂ ಎಳಮಾವಾಸ್ಯೆ ಹಬ್ಬಕ್ಕೆ ಇದೇ ಮಾಡಿಕೊಳ್ಳುವುದು. ಹೊಲದಲ್ಲಿ ಹೋಗಿ ಹಬ್ಬ ಆಚರಿಸಿರುವುದರಿಂದ ಈ ರೀತಿ ಮಾಡಿಕೊಂಡು ಹೊಲಕ್ಕೆ ರೊಟ್ಟಿ, ಹುಗ್ಗಿ, ಬಜ್ಜಿ, ಅಂಬ್ಲಿ ಈ ರೀತಿ ಸುಮಾರು 5-6 ವೆರೈಟಿ ಅಡಿಗೆಯನ್ನು ಮಾಡಿಕೊಂಡು ಹೋಗುವುದು. ನೋಡಿ, ಈ ರೀತಿ ಎಲ್ಲವನ್ನು ಚೆನ್ನಾಗಿ ಕಿವುಚಿ ನೀರನ್ನು ತೆಗೆದುಕೊಳ್ಳಿ. ಇದೇ ಜಾರಿಗೆ ಅವರೆಕಾಳನ್ನು ಹಾಕಿಕೊಳ್ಳಬೇಕು. ಅವರೆಕಾಳಿನಲ್ಲಿ ಸ್ವಲ್ಪನೂ ನೀರಿರಬಾರದು, ಆ ರೀತಿ ತೆಗೆದುಕೊಳ್ಳಬೇಕು. ನೋಡಿ, ಹುಣಸೆ ಹಣ್ಣಿನ ರಸ ಎಷ್ಟು ಚೆನ್ನಾಗಿ ಬಂದಿದೆ. ಇದರಲ್ಲಿ ಏನೂ ಹೋಗದಂತೆ ರಸವನ್ನು ತೆಗೆದುಕೊಳ್ಳಿ. ನೋಡಿ, ಅದೇ ಜಾರಿಗೆ ಅವರೆಕಾಳನ್ನು ಹಾಕಿಕೊಳ್ಳಿ. ಇದರಲ್ಲಿ ಸ್ವಲ್ಪನೂ ನೀರಿರದ ಹಾಗೆ ಒಂದು 5 ನಿಮಿಷ ಹೀಗೆ ಬಿಡಿ. ನೋಡಿ, ಇನ್ನೊಂದು ಪಾತ್ರೆಯಲ್ಲಿ 1 ಕಿಲೋ ಕಡಲೆ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾವು ದೋಸೆ ಹಿಟ್ಟು ಯಾವ ರೀತಿ ರೆಡಿ ಆಗುತ್ತದೆ ಅದೇ ರೀತಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಳ್ಳಿ. ಈ ರೀತಿ ಎಲ್ಲನೂ ಮೊದಲೇ ರೆಡಿ ಮಾಡಿಟ್ಟುಕೊಳ್ಳುವುದರಿಂದ ನಾವು ಬಜ್ಜಿ ತುಂಬ ಬೇಗನೆ ಮಾಡಿಕೊಳ್ಳಬಹುದು. ನೋಡಿ, ಈ ರೀತಿ ಮಾಡಿ ಪಕ್ಕಕ್ಕಿಡಿ. ಗ್ಯಾಸ್ ಮೇಲೆ ಒಂದು ಪಾತ್ರೆನಿಟ್ಟುಕೊಳ್ಳಿ. ಅದಕ್ಕೆ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಸ್ವಲ್ಪ ಕಾದ ನಂತರ ಜೀರಿಗೆ, ಒಂದು ಅರ್ಧ ಸ್ಪೂನ್ ಮೆಂತ್ಯ, 1 ಸ್ಪೂನ್ ಸಾಸಿವೆಯನ್ನು ಹಾಕಿಕೊಳ್ಳಿ. ನಂತರ ಇದಕ್ಕೆ ಮೊದಲೇ ನಾವು ಪುಡಿ ಮಾಡಿರುವ ಅಲ್ಲ ಬೆಳಗಡ್ಡೆಯ ಪೇಸ್ಟನ್ನು ಹಾಕಿಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸಲ. ಇವಾಗ ಇದಕ್ಕೆ ಕರಿಬೇವಿನ ಎಲೆಯನ್ನು ಹಾಕಿಕೊಳ್ಳಿ. ಕರಿಬೇವಿನ ಎಲೆ ಹಾಕಿ ಇನ್ನೊಂದು ಸಲ ಫ್ರೈ ಮಾಡಿದ ನಂತರ ಇದಕ್ಕೆ ನಾವು ಮೊದಲೇ ರುಬ್ಬಿಕೊಂಡಿರುವ ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕಿಕೊಳ್ಳಬೇಕು. ಬೆಳ್ಳುಳ್ಳಿಯ ಕಲರ್ ಚೇಂಜ್ ಆದ ನಂತರ ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕಿಕೊಳ್ಳಿ. ನಾನು ಇಲ್ಲಿ ಅರ್ಧ kg ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ನಾನು ಬಹಳ ಜಾಸ್ತಿ ಮಾಡುವುದರಿಂದ ನೀವು ನೋಡಿಕೊಂಡು ಹಾಕಿಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡರೂ ನಡೆಯುತ್ತದೆ. ನಾನು ಇಲ್ಲಿ 1 kg ಅವರೆಕಾಳು, ಅರ್ಧ kg ಹುಣಸೆ ಹಣ್ಣು ತೆಗೆದುಕೊಂಡಿದ್ದೇನೆ. ನಿಮಗೆ ಹುಳಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕಿಕೊಳ್ಳಿ. 2 ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನ್ ಗರಂ ಮಸಾಲ ಹಾಕಿಕೊಳ್ಳಿ. ಇದಕ್ಕೆ ಬೇರೆ ಏನು ಮಸಾಲ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಸಿಂಪಲ್ ಮಸಾಲ ಹಾಕಿಕೊಂಡು ತುಂಬ ಟೇಸ್ಟಿಯಾಗಿ ಮಾಡಿಕೊಳ್ಳಬಹುದು. ಹಾಗೂ ಇದು ಬೇಗನೆ ಹಾಳು ಆಗುವುದಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದ ನಂತರ ಮೊದಲೇ ತೆಗೆದುಕೊಂಡಿರುವ ಹುಣಸೆ ಹಣ್ಣಿನ ರಸವನ್ನು ಹಾಕಿಕೊಳ್ಳಿ. ಹುಣಸೆ ಹಣ್ಣಿನ ರಸ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಮಿಕ್ಸ್ ಆದ ನಂತರ ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿಕೊಳ್ಳಿ. ನೋಡಿ, ನಾನು ಇಷ್ಟು ನೀರನ್ನು ಹಾಕಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಉಪ್ಪು ನೋಡಿಕೊಂಡು ಹಾಕಿಕೊಳ್ಳಿ. ಏಕೆಂದರೆ ಉಪ್ಪು, ಖಾರ, ಹುಳಿ ತುಂಬ ಜಾಸ್ತಿ ಇದ್ದರೆ ಹಿಟ್ಟು ಹಾಕಿದ ನಂತರ ಸ್ವಲ್ಪ ಕಡಿಮೆ ಆಗುತ್ತದೆ. ಅದಕ್ಕೋಸ್ಕರ ಮೊದಲು ಹಾಕುವಾಗ ಸ್ವಲ್ಪ ಜಾಸ್ತಿನೇ ಹಾಕಿಕೊಳ್ಳಿ. ಈ ರೀತಿ ಕುದಿ ಬಂದ ನಂತರ ಇದಕ್ಕೆ ನಾವು ಬೇಂದಿರುವ ಅವರೆಕಾಳು ಹಾಗೂ ಕಡಲೆಕಾಳು, ಮೆಂತ್ಯ ಸೊಪ್ಪು, ಈರುಳ್ಳಿ ಸೊಪ್ಪು ಎಲ್ಲವನ್ನು ಹಾಕಿಕೊಳ್ಳಬೇಕು. ಮೊದಲು ತೊಳೆದುಕೊಂಡಿರುವ ಮೆಂತ್ಯ ಸೊಪ್ಪನ್ನು ಹಾಕಿಕೊಳ್ಳಿ. ನೋಡಿ, ನಾನು ಮೆಂತ್ಯ ಸೊಪ್ಪು 1 ಕಿಲೋ ತೆಗೆದುಕೊಂಡಿದ್ದೇನೆ. ಈರುಳ್ಳಿ ಸೊಪ್ಪು ಅರ್ಧ ಕಿಲೋ. ನೋಡಿ, ಈ ರೀತಿ ಚೆನ್ನಾಗಿ ತೊಳೆದು ಹಾಕಿಕೊಳ್ಳಬೇಕು. ನಾನು ಇಲ್ಲಿ ಸುಮಾರು ಒಂದು 20-25 ಜನಕ್ಕೆ ಆಗುವಷ್ಟು ಮಾಡ್ತಾ ಇರುವುದರಿಂದ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡಿದ್ದೇನೆ. ನೀವು ಸ್ವಲ್ಪನೂ ಮಾಡಿಕೊಂಡರೂ ನಡೆಯುತ್ತದೆ. ನೋಡಿ, ಎಲ್ಲ ಹಾಕಿದ ನಂತರ ಒಂದು ಕುದಿ ಬರುವವರೆಗೂ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳಿ. ಈ ರೀತಿ ಕುದಿ ಬಂದ ನಂತರ ಅವರೆಕಾಳು ಹಾಗೂ ಕಡಲೆಕಾಳನ್ನು ಹಾಕಿಕೊಳ್ಳಿ. ಅವರೆಕಾಳು, ಕಡಲೆಕಾಳು ಬಹಳ ಇದ್ದರೆ ತುಂಬ ಟೇಸ್ಟಿಯಾಗಿ ಈ ಬಜ್ಜಿ ರೆಡಿಯಾಗುತ್ತದೆ. ನೋಡಿ, ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ.
ಇದು ಕುದಿವರೆವರೆಗೂ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಇದು ಸ್ವಲ್ಪ ಟೈಮ್ ತೆಗೆದುಕೊಳ್ಳುವುದರಿಂದ ನೀವು ಆರಾಮಾಗಿ ಮಾಡಿಕೊಳ್ಳಿ. ಇದು ಬೇಗನೆ ಮಾಡಿಕೊಳ್ಳುವುದು ಆಗುವುದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ರೀತಿ ಕುದಿಯುತ್ತಿರುವಾಗ ನಾವು ಮೊದಲೇ ರೆಡಿ ಮಾಡಿರುವ ಕಡಲೆ ಹಿಟ್ಟಿನ ಪೇಸ್ಟನ್ನು ಹಾಕಿಕೊಳ್ಳಬೇಕು. ನೋಡಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕಿಕೊಳ್ಳಿ. ನೋಡಿ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಇದೇ ರೀತಿ ನೀವು ಹಾಕಿಕೊಳ್ಳಿ. ಈ ಬಜ್ಜಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತದೆ. ಖಡಕ್ ರೊಟ್ಟಿ ಜೊತೆನೂ ಹಾಗೂ ನಾರ್ಮಲ್ ರೊಟ್ಟಿ ಜೊತೆನೂ ತುಂಬ ಟೇಸ್ಟಿಯಾಗಿರುತ್ತದೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ. ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಮ್ಮ ಕಡೆ ಈ ಎಳಮಾಸೆ ಹಬ್ಬಕ್ಕಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ಅಡಿಗೆ ಮಾಡಿರುತ್ತಾರೆ. ತುಂಬ ಇಷ್ಟಪಟ್ಟು ಊಟ ಮಾಡುತ್ತಾರೆ. ನೋಡಿ ಇದೇ ರೀತಿ ನೀವು ಮಾಡಿಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತದೆ. ಇದು ಅಷ್ಟೇನು ಚಪಾತಿ ಜೊತೆ ಚೆನ್ನಾಗಿರುವುದಿಲ್ಲ, ರೊಟ್ಟಿ ಜೊತೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತದೆ. ಹಾಗಿದು ಸುಮಾರು ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಒಂದು 15 ನಿಮಿಷ ಬೇಯಿಸಿಕೊಳ್ಳಬೇಕು. 15 ನಿಮಿಷದ ಒಳಗೆ 5 ನಿಮಿಷಕ್ಕೆ ಒಂದು ಸಲ 5 ನಿಮಿಷಕ್ಕೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳಿ. ಇಲ್ಲಾಂದ್ರೆ ತಳ ಹಿಡುವ ಸಾಧ್ಯತೆ ತುಂಬ ಇರುತ್ತದೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಕೊಳ್ಳಿ. ಇದು ತುಂಬ ಟೇಸ್ಟಿಯಾಗಿ ರೆಡಿಯಾಗುತ್ತದೆ. ಒಂದು ಸಲ ಈ ರೆಸಿಪಿ ಮಾಡಿಕೊಳ್ಳಿ, ನಿಮಗೂ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟವಾಗುತ್ತದೆ. ಎಲ್ಲಾದರೂ ಪ್ರವಾಸಕ್ಕೆ ಹೋಗುತ್ತಿರುವಾಗ ಇದನ್ನು ಮಾಡಿಕೊಂಡರೂ ನಡೆಯುತ್ತದೆ. ಸುಮಾರು 2 ರಿಂದ 3 ದಿವಸ ಹೊರಗಡೆ ಒಯ್ದರೂ ನಡೆಯುತ್ತದೆ. ಮನೆಯಲ್ಲಿ ಅದೇ ಪಾತ್ರೆಯಲ್ಲಿ ಇಟ್ಟುಕೊಂಡರೆ 4 ರಿಂದ 5 ದಿವಸ ಹಾಳಾಗುವುದಿಲ್ಲ. ಈ ರೀತಿ ಸ್ವಲ್ಪ ಕುದಿ ಕಡಿಮೆ ಆದ ನಂತರ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಇದರ ಮೇಲೆ ಒಂದು ಎಣ್ಣೆ ಹಾಕಿಕೊಂಡು ಹೋದರೆ ತುಂಬ ಟೇಸ್ಟಿಯಾಗಿರುತ್ತದೆ. ಆ ಎಣ್ಣೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಗ್ಯಾಸ್ ಮೇಲೆ ಒಂದು ಸಣ್ಣ ಪಾತ್ರೆಯನ್ನು ಇಟ್ಟುಕೊಳ್ಳಿ. ಅದಕ್ಕೆ ಜೀರಿಗೆ ಹಾಕಿ. ಜೀರಿಗೆ ಹಾಕಿದ ನಂತರ ಸ್ವಲ್ಪ ಬೆಳ್ಳುಳ್ಳಿಯನ್ನು ಕುಟ್ಟಿಕೊಂಡು ಹಾಕಿಕೊಳ್ಳಿ. ಕರಿಬೇವಿನ ಎಲೆ, ಕಟ್ ಮಾಡಿರುವ ಒಣ ಮೆಣಸಿನಕಾಯಿಯನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಎಣ್ಣೆಯನ್ನು ಬಜ್ಜಿಯ ಮೇಲೆ ಹಾಕಿಕೊಂಡು ಊಟ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತದೆ. ಇದು ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಥ್ಯಾಂಕ್ ಯು.